ಕ್ರಿಸ್ತರಲ್ಲಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮೆಲ್ಲರ ಜೀವನದಲ್ಲಿ ಒಂದು ಗುರಿ ಇರುತ್ತೆ. ನಾನು ಇದನ್ನು ಸಾಧಿಸಬೇಕು, ನನ್ನ ಜೀವನದಲ್ಲಿ ನಾನು ಈ ರೀತಿಯಲ್ಲಿ ಜೀವಿಸಬೇಕು, ನಾನು ಈ ರೀತಿಯಲ್ಲಿ ಇರಬೇಕು, ನನ್ನ ಕುಟುಂಬ ಈ ರೀತಿ ಇರಬೇಕು, ನನ್ನ ಮನೆ ಈ ರೀತಿ ಇರಬೇಕು ಅಂತ ನಮ್ಮಲ್ಲಿ ಒಂದು ಆಸೆ ಆಕಾಂಕ್ಷೆ, ನಮ್ಮಲ್ಲಿ ಒಂದು ಗುರಿ ಇರುತ್ತೆ. ಆ ಗುರಿಯನ್ನು ಮುಟ್ಟೋದಕ್ಕೆ ನಾವು ಆದಷ್ಟು ಪ್ರಯತ್ನಗಳನ್ನು ಮಾಡುತ್ತೇವೆ. ಹಾಗಾದರೆ ಕ್ರಿಸ್ತನ ಶಿಷ್ಯರಾದ ನಾವೆಲ್ಲರೂ ಯಾವ ಗುರಿಯನ್ನಿಟ್ಟು ನಮ್ಮ ಜೀವನಗಳನ್ನು ಸಾಗಿಸಬೇಕು? ಕ್ರಿಸ್ತನ ಶಿಷ್ಯರಾದ ನಾವೆಲ್ಲರೂ ಯಾವ ಗುರಿಯೊಂದಿಗೆ ನಮ್ಮ ಜೀವನಗಳನ್ನು ಮುನ್ನಡೆಸಬೇಕು ಎಂದು ಇಂದು ಸಂತ ಪೌಲರು ಗಲಾತ್ಯದವರಿಗೆ ಬರೆದ ಪತ್ರ 2ನೇ ಅಧ್ಯಾಯ 20ನೇ ವಾಕ್ಯದಲ್ಲಿ ಹೇಳುತ್ತಾರೆ. ಅದರಲ್ಲಿ ಸಂತ ಪೌಲನು ಹೇಳುತ್ತಾನೆ, ನಾನು ಕ್ರಿಸ್ತನೊಂದಿಗೆ ಅವರ ಶಿಲುಬೆಯಲ್ಲಿ ಜಡಿಯಲ್ಪಟ್ಟಿದ್ದೇನೆ. ಆದ್ದರಿಂದ ಇನ್ನು ಮೇಲೆ ನಾನಲ್ಲ, ಬದಲಾಗಿ ಪ್ರಭು ಯೇಸು ಕ್ರಿಸ್ತರು ನನ್ನಲ್ಲಿ ಬಾಳುತ್ತಿದ್ದಾರೆ ಎಂದು. ಇಂದು ಅದಕ್ಕೆ 3 ಅರ್ಥಗಳಿವೆ ಪ್ರಿಯರೇ. ಮೊದಲನೆಯದು, ನಾವೆಲ್ಲರೂ ಕ್ರಿಸ್ತನೊಂದಿಗೆ ಅವರ ಶಿಲುಬೆಯಲ್ಲಿ ಜಡಿಯಲ್ಪಟ್ಟಿದ್ದೇವೆ. ಅಂದರೆ ನಮ್ಮ ಎಲ್ಲರ ಆಸೆ ಆಕಾಂಕ್ಷೆಗಳು, ನಮ್ಮಲ್ಲಿರುವ ಅಹಂಕಾರ, ನಮ್ಮಲ್ಲಿರುವ ಕೋಪ ಎಲ್ಲವೂ ನಮ್ಮ ಪಾಪಗಳನ್ನು ಆ ಶಿಲುಬೆಗೆ ನಾವು ಹಾಕಿ ಬಿಡ್ತಾ ಇದ್ದೀವಿ. ಅದರಿಂದಲೇ 2ನೇ ವಿಷಯ, ಇನ್ನು ಮೇಲೆ ನಾನು ಜೀವಿಸುವುದಿಲ್ಲ, ಬದಲಾಗಿ ಪ್ರಭು ಯೇಸು ಕ್ರಿಸ್ತರು ನನ್ನಲ್ಲಿ ಜೀವಿಸುತ್ತಾರೆ. ನಾನು ಇನ್ಮೇಲೆ ನನ್ನ ಆಸೆ ಆಕಾಂಕ್ಷೆಗಳೊಂದಿಗೆ, ಪ್ರಾಪಂಚಿಕ ವ್ಯಾಮೋಹದೊಂದಿಗೆ ಬಾಳ್ತಾ ಇಲ್ಲ, ಬದಲಾಗಿ ಪ್ರಭು ಯೇಸು ಕ್ರಿಸ್ತರ ಆ ಒಂದು ಮೌಲ್ಯಗಳನ್ನು ಇಟ್ಕೊಂಡು ನಾನು ಬಾಳ್ತಾ ಇದ್ದೇನೆ. 3ನೇದಾಗಿ, ನಮ್ಮಲ್ಲಿ ಆ ವಿಶ್ವಾಸವಿರಬೇಕು. ಆ ವಿಶ್ವಾಸವೇನೆಂದರೆ, ಪ್ರಭು ಯೇಸು ಕ್ರಿಸ್ತರು ನನ್ನಲ್ಲಿ ಬಾಳ್ತಾ ಇದ್ದಾರೆ, ಆ ಪ್ರಭು ಯೇಸು ಕ್ರಿಸ್ತರು ಸದಾಕಾಲವೂ ನನ್ನೊಂದಿಗಿದ್ದಾರೆ ಎನ್ನುವ ಒಂದು ವಿಶ್ವಾಸವು ನಮ್ಮಲ್ಲಿರಬೇಕು. ಅದರಿಂದಲೇ ಪ್ರಿಯರೇ, ಇಂದು ನಾವು ಪ್ರತ್ಯೇಕವಾಗಿ ನಮ್ಮಲ್ಲಿರುವ ಆ ಕೆಲವೊಂದು ಪಾಪಗಳನ್ನು, ನಮ್ಮಲ್ಲಿರುವ ಕೆಲವೊಂದು ದೋಷಗಳನ್ನು, ನಮ್ಮಲ್ಲಿರುವ ಕೆಲವೊಂದು ನೋವುಗಳನ್ನು, ಕಷ್ಟಗಳನ್ನು, ಹಿಂಸೆ ಬಾಧೆಗಳನ್ನು ಆ ಶಿಲುಬೆಗೆ ಜಡಿಯಲ್ಪಟ್ಟು ನಾವು ಆದಷ್ಟು ಪ್ರಭು ಯೇಸುವನ್ನು ಸ್ವೀಕರಿಸಿ ಪ್ರಭು ಯೇಸುವಿನೊಂದಿಗೆ ನಾವು ಬಾಳುತ್ತಾ ಆ ಪ್ರಭು ಯೇಸುವನ್ನು ಪರರಲ್ಲಿ ನೀಡಲು ನಾವೆಲ್ಲರೂ ಪ್ರಯತ್ನಿಸೋಣ. ಆ ದಯಾಮಯ ದೇವರು ನಮ್ಮೆಲ್ಲರನ್ನ ಆಶೀರ್ವದಿಸಲಿ. ಆಮೆನ್.